ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾವು ಕೇಂದ್ರದ ಬೃಹತ್ ಯೋಜನೆಯಾದ PM ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ 19ನೇ ಕಂತಿನ ಹಣ ಯಾವಾಗ ಬರುತ್ತದೆ ಮತ್ತು ಎಷ್ಟು ಬರುತ್ತದೆ ಮತ್ತು ಯಾವ ಡೇಟಿಗೆ ಬರುತ್ತದೆ, ಈಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗುತ್ತಿರುವ ಡೇಟ್ ಕರೆಕ್ಟ್ ಆಗಿದೆಯಾ, ಅದೇ ಡೇಟಿಗೆ ಬರುತ್ತದಾ ಎಂಬುದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚಿಸೋಣ. ಅದಕ್ಕಿಂತ ಮೊದಲು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಕೂಡ ಮಾಡಿ ಫ್ರೆಂಡ್ಸ್. ಮತ್ತು ಇದುವರೆಗೆ ಯಾರ್ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದ್ದೀರಾ ಮತ್ತು ನಮ್ಮ ಎಲ್ಲ ವಿಡಿಯೋಗಳಿಗೆ ಲೈಕನ್ನು ಕೊಡ್ತಾಯಿದ್ದೀರಾ ಅಂಥವರಿಗೆಲ್ಲರಿಗೂ ನಮ್ಮ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತಾ ನಾವು ವಿಡಿಯೋವನ್ನು ಶುರು ಮಾಡೋಣ ಬನ್ನಿ. ಹೌದು ಫ್ರೆಂಡ್ಸ್, ಈ ಒಂದು PM ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯು ತನ್ನ 18ನೇ ಕಂತನ್ನು ಪೂರೈಸಿ ಈಗ 19ನೇ ಕಂತಿಗೆ ಕಾಲಿಡ್ತಾ ಇದೆ. ಇಡೀ ದೇಶವೇ ಈ ಒಂದು ಹಣಕ್ಕಾಗಿ ಕಾಯ್ತಾ ಇದೆ. ಅದಕ್ಕಾಗಿ ಹೊಸ ರೂಲ್ಸನ್ನು ಸರ್ಕಾರ ತಂದಿತ್ತು. ಅಂದರೆ KYC ಬೇಕು, ಮತ್ತು ಬ್ಯಾಂಕ್ ಸೀಡಿಂಗ್ ಬೇಕು, ಆಧಾರ್ ಸೀಡಿಂಗ್ ಬೇಕು, ಮತ್ತು ಈಗ ಹೊಸದಾಗಿ ಒಂದು ಬಂದದಂದರೆ ಕಿಸಾನ್ ಕಾರ್ಡನ್ನು ಕಂಪಲ್ಸರಿಯಾಗಿ ಮಾಡಲೇಬೇಕು ಎಂದು ಹೇಳಿದ್ದಾರೆ. ಅದಕ್ಕಾಗಿ ಡಿಸೆಂಬರ್ 31ರವರೆಗೆ ಟೈಮನ್ನು ಕೊಟ್ಟಿತ್ತು. ಅದನ್ನು ಇನ್ನೂ ಕೂಡ 1 ತಿಂಗಳು ಎಕ್ಸ್ಟೆನ್ಷನ್ ಮಾಡಿ ಈಗ ಜನವರಿ 31ರ ಒಳಗಡೆ ಎಲ್ಲ ರೈತರು ಯಾರ್ಯಾರು 19ನೇ ಕಂತಿಗೆ ಅರ್ಹರಾಗಿದ್ದೀರಾ ಅಂಥವರೆಲ್ಲರೂ ಈ ಒಂದು ಕಿಸಾನ್ ಕಾರ್ಡನ್ನು ಮಾಡಲೇಬೇಕೆಂದು ಸರ್ಕಾರ ಘೋಷಿಸಿದೆ. ಅದರಂತೆ ತುಂಬ ರೈತರು ಈಗಾಗಲೇ ಮಾಡಿದ್ದಾರೆ. ಆದರೂ ಇನ್ನೂ ಕೂಡ ಕೆಲವರು ಬಾಕಿ ಇದ್ದಾರೆ. ಅವರು ಕೂಡ ಆದಷ್ಟು ಬೇಗನೆ ಈ ಒಂದು ಕಿಸಾನ್ ಕಾರ್ಡನ್ನು ಮಾಡಿದರೆ ಮಾತ್ರ ನಿಮಗೆ 19ನೇ ಕಂತಿನ ಹಣಕ್ಕೆ ನೀವು ರೆಡಿಯಾಗುತ್ತೀರಿ. ನಿಮಗೆ 19ನೇ ಕಂತಿನ ಹಣ ಸಿಗಬೇಕಾದರೆ ಈ ಒಂದು ಕಿಸಾನ್ ಕಾರ್ಡನ್ನು ನೀವು ಮಾಡಲೇಬೇಕಾಗುತ್ತದೆ. ಸೋಷಿಯಲ್ ಮೀಡಿಯಾದಲ್ಲಿ ಒಂದೊಂದು ಸುದ್ದಿ ಹಬ್ಬುತ್ತಾನೆ ಇದೆ. ಅಂದರೆ ಈ 19ನೇ ಕಂತಿನ ಹಣ ಡೇಟ್ ಫಿಕ್ಸ್ ಆಗಿದೆ. ಅದು ಈ ಜನವರಿ 18ನೇ ತಾರೀಕಿಗೆ ಈ PM ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ 19ನೇ ಕಂತನ್ನು ಸರ್ಕಾರ ಬಿಡುಗಡೆ ಮಾಡಲಿದೆ ಎಂದು ಪತ್ರಿಕೆಯಲ್ಲಿ, ಯಾವುದೋ ಒಂದು ಪ್ರತಿಷ್ಠಿತ ಪತ್ರಿಕೆಯಲ್ಲಿ ಬಿಡುಗಡೆಯಾಗಿತ್ತು. ಅದನ್ನು ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾನೇ ಇದೆ. ಆದರೆ ಇದು ಸುಳ್ಳು ಸುದ್ದಿ. ಯಾಕೆಂದರೆ ನಿಮಗೆ ಈ ಯಾವುದೇ 18ನೇ ಕಂತಿನ ಹಣವಾಗಿರಲಿ 19ನೇ ಕಂತಿನ ಹಣವಾಗಿರಲಿ ಯಾವುದೇ ಕಂತು ಬರುವುದಕ್ಕಿಂತ 15 ದಿನ ಮೊದಲು ಈ ಒಂದು PM ಕಿಸಾನ್ ಸಮ್ಮಾನ್ ನಿಧಿಯ ವೆಬ್ಸೈಟಲ್ಲಿ ನಿಮಗೆ ಒಂದು ವೇಟಿಂಗ್ ಫಾರ್ ಅಪ್ರೂವಲ್ ಬೈ ಸ್ಟೇಟ್ ಅಂತ ಒಂದು ಮೆಸೇಜ್ ಬಂದಿರುತ್ತದೆ. ಆ ಮೆಸೇಜ್ ಬಂದರೆ ಮಾತ್ರ ನಮಗೆ ಈ ಒಂದು ಹಣವು ಬರಲು ಸಾಧ್ಯ. ಅದರ ನಂತರ ಆ ಒಂದು ಮೆಸೇಜ್ ಬಂದ ಮೇಲೆ ನಿಮಗೆ 15 ದಿನದ ನಂತರ ಈ ಒಂದು ಹಣವನ್ನು ಸೆಂಡ್ ಮಾಡುವ ಒಂದು ಪ್ರಕ್ರಿಯೆ ಶುರುವಾಗುತ್ತದೆ. ಅಂದರೆ ಈ ಒಂದು ಇವೆಂಟನ್ನು ಇಟ್ಟು ಎಲ್ಲಿ ಯಾವಾಗ ಯಾವ ರಾಜ್ಯದಲ್ಲಿ ಈ ಇವೆಂಟನ್ನು ಇಡ್ತಾರೆ, ಎಷ್ಟು ಗಂಟೆಗೆ ಸ್ವತಃ ಮೋದಿಜಿಯವರು ರಿಮೋಟ್ ಬಟನನ್ನು ಒತ್ತಲಿದ್ದಾರೆ ಎಂಬುದರ ಬಗ್ಗೆ ಸಂಪೂರ್ಣವಾಗಿ ಅದರಲ್ಲಿ ಮೆಸೇಜ್ ಬರುತ್ತದೆ. ಆ ಮೆಸೇಜ್ ಬರಬೇಕಾದ್ರೆ ಮೊದಲು ವೇಟಿಂಗ್ ಫಾರ್ ಅಪ್ರೂವಲ್ ಬೈ ಸ್ಟೇಟ್ ಅಂತ ಒಂದು ಅಪ್ಡೇಟ್ ಅದರಲ್ಲಿ ಚೇಂಜ್ ಆಗಬೇಕು. ಈ PM ಕಿಸಾನ್ ಸಮ್ಮಾನ್ ನಿಧಿಯ ವೆಬ್ಸೈಟಲ್ಲಿ ಚೇಂಜ್ ಆಗಬೇಕು. ಆ ಚೇಂಜ್ ಆದರೆ ಮಾತ್ರ ನಿಮಗೆ ಈ ಒಂದು ಹಣವು ಬರಲು ಸಾಧ್ಯ. ಇಲ್ಲಿಯವರೆಗೆ ನಾನು ಇವತ್ತು ಕೂಡ ಚೆಕ್ ಮಾಡಿದ್ದೆ, ಆದರೆ ಇಲ್ಲಿಯವರೆಗೂ ಯಾವುದೇ ಚೇಂಜಸ್ ಅದರಲ್ಲಿ ಬಂದಿಲ್ಲ. ಅದರಲ್ಲಿ ಬರೀ 18ನೇ ಕಂತಿನ ಹಣ ಯಾವಾಗ ರಿಲೀಸ್ ಆಗಿದೆ, ಎಷ್ಟು ಹಣ ರಿಲೀಸ್ ಆಗಿದೆ, ಎಷ್ಟು ರೈತರಿಗೆ ಸಿಕ್ಕಿದೆ ಅದರ ಬಗ್ಗೆ ಮಾತ್ರ ಅದರಲ್ಲಿ ಕಾಣಸಿಗುತ್ತದೆ. ಆದರೆ ಇಲ್ಲಿಯವರೆಗೆ 19ನೇ ಕಂತಿನ ಹಣದ ಯಾವುದೇ ಅಪ್ಡೇಟನ್ನು ಅದರಲ್ಲಿ ಕೊಟ್ಟಿಲ್ಲ. ಅದು ಬೆನಿಫಿಷರಿ ಲಿಸ್ಟ್ ಮಾತ್ರ ರೆಡಿಯಾಗಿದೆ. ಅದರ ಲಿಸ್ಟ್ ಬಂದಿದೆ. ಅದನ್ನು ನೀವು ಚೆಕ್ ಮಾಡ್ಬೋದು. ಸ್ಟೇಟಸ್ಸಿಗೆ ಹೋಗಿ ಸ್ಟೇಟಸನ್ನೊಮ್ಮೆ ಕರೆಕ್ಟಾಗಿ ಚೆಕ್ ಮಾಡ್ಕೊಳ್ಳಿ. ಚೆಕ್ ಮಾಡುವಾಗ ನಿಮಗೆ ಗೊತ್ತಾಗುತ್ತದೆ. ನಿಮ್ಮ ಬೆನಿಫಿಷರಿ ಲಿಸ್ಟನ್ನೊಮ್ಮೆ ಚೆಕ್ ಮಾಡಿ, ನಿಮ್ಮ ಹೆಸರು ಇದೆಯಾ ಎಂಬುದನ್ನು ನೋಡ್ಬೋದು. ಅಷ್ಟೇ ಅಲ್ಲದೆ ಬೇರೆ ಈ ಹಣವನ್ನು ಯಾವಾಗ ಬಿಡುಗಡೆ ಮಾಡುತ್ತಾರೆ ಎಂಬುದು ಯಾವುದೇ ಅಧಿಕೃತ ಮೆಸೇಜ್ ಇದುವರೆಗೆ ವೆಬ್ಸೈಟಲ್ಲಿ ಕಾಣಿಸ್ತಾ ಇಲ್ಲ. ಈ ಒಂದು ವೇಟಿಂಗ್ ಫಾರ್ ಅಪ್ರೂವಲ್ ಬೈ ಸ್ಟೇಟ್ ಅಂತ ಈ ಮೆಸೇಜ್ ಈ ಜನವರಿ 31ರ ನಂತರವೇ ನಮ್ಮ ವೆಬ್ಸೈಟಲ್ಲಿ ಕಾಣಸಿಗ್ಬೋದು. ಅದರ ನಂತರ 15 ದಿನ ಕಳೆದು ಅಂದರೆ ಫೆಬ್ರವರಿ ಮೊದಲ ವಾರದಲ್ಲಿ ಇಲ್ಲಾಂದರೆ 2ನೇ ವಾರದಲ್ಲಿ ಈ ಒಂದು 19ನೇ ಕಂತಿನ ಹಣವು ಬಿಡುಗಡೆಯಾಗುವ ಸಾಧ್ಯತೆ ಇದೆ. ಅದು ಸ್ವತಃ ಮೋದಿಜಿಯವರೇ ಯಾವ ಊರಲ್ಲಿ ಇವೆಂಟನ್ನು ಇಟ್ಟು ರಿಮೋಟ್ ಬಟನನ್ನು ಒತ್ತಿ ಅದನ್ನು ರಿಲೀಸ್ ಮಾಡಲಿದ್ದಾರೆ ಎಂಬುದು. 2019ರಲ್ಲಿ ಈ ಒಂದು 6,000ವನ್ನು ಕೊಡುತ್ತೇವೆ ಎಂದು ಸರ್ಕಾರ ಘೋಷಣೆ ಮಾಡಿತ್ತು.
ಅದನ್ನು ಇಲ್ಲಿ 18ನೇ ಕಂತಿನವರೆಗೆ ಕೊಟ್ಟಿದ್ದಾರೆ. ಈಗ ಮೊದಲಿನ ಹಾಗೆ ಅಲ್ಲ, ಅಂದರೆ ಖರ್ಚು ವೆಚ್ಚಗಳು ಜಾಸ್ತಿಯಾಗಿವೆ. ಕಟಾವು ಮಾಡೋದಕ್ಕಾಗಲಿ, ಬೀಜೋತ್ಪನ್ನಗಳಿಗಾಗಲಿ ಎಲ್ಲದಕ್ಕೂ ಡಬಲ್ ಆಗಿದೆ. ಆದ್ದರಿಂದ ಈ ರೈತರು ಒಂದು ರಿಕ್ವೆಸ್ಟನ್ನು ಮಾಡಿದ್ದಾರೆ, ನಮಗೆ ಈ ಹಣವನ್ನು ಡಬಲ್ ಮಾಡಿಕೊಡಬೇಕೆಂದು. ಅದನ್ನು ಕಳೆದ ಬಜೆಟಲ್ಲಿ ಕೂಡ ನಿರ್ಮಲಾ ಸೀತಾರಾಮನ್ ಅವರು ಹೇಳಿದ್ದರು. ಆದರೆ ಇನ್ನೊಂದು ಬಜೆಟ್ ಬರಲಿಕ್ಕಿದೆ ಅಲ್ವಾ, ಆ ಬಜೆಟ್ನಲ್ಲಿ ಈ ಒಂದು ಹಣವನ್ನು ಡಬಲ್ ಮಾಡುವ ಸಾಧ್ಯತೆಗಳು ಇವೆ. ಆದ್ದರಿಂದ ನಾವು ವೆಯ್ಟ್ ಮಾಡಬೇಕಷ್ಟೇ. ಆದಷ್ಟು ಬೇಗನೆ ಆ ಕೆಲಸವನ್ನು ಕೂಡ ಸರ್ಕಾರ ಮಾಡಲು ಚಿಂತಿಸ್ತಾ ಇದೆ. ಹಾಗೆ ಎಲ್ಲಿಯಾದರೂ ಮಾಡಿದರೆ 6,000 ಇರುವುದು 12,000 ಆಗುತ್ತದೆ. ಅಂದರೆ ಪ್ರತಿ 3 ತಿಂಗಳಿಗೊಮ್ಮೆ ನಮಗೆ ನಮ್ಮ ಖಾತೆಗೆ 4,000 ಬಂದು ಸೇರಲಿದೆ. ಅದನ್ನು ಯಾವ ರೀತಿ ಮಾಡುತ್ತಾರೆ ಎಂದು ಗೊತ್ತಿಲ್ಲ. 2 ತಿಂಗಳಿಗೊಮ್ಮೆ ಕೊಡ್ತಾರಾ, ಅಲ್ಲ ಇದೇ ರೀತಿ 4 ತಿಂಗಳಿಗೊಮ್ಮೆ ಕೊಡ್ತಾರಾ, ಅದನ್ನು ಮತ್ತೆ ಸರ್ಕಾರವೇ ನಿರ್ಣಯ ಮಾಡುತ್ತದೆ. ಹೇಗೂ ಈ ಹಣವನ್ನಂತೂ ಜಾಸ್ತಿ ಮಾಡೇ ಮಾಡ್ತಾರೆ. ನೆಕ್ಸ್ಟ್ ಬಜೆಟಲ್ಲಿ ಅಂದರೆ ಸಭೆಯಲ್ಲಿ ಪಾಸಾದರೆ ಈ ಒಂದು ಹಣವನ್ನು ಸರ್ಕಾರವು ಪಾಸ್ ಮಾಡುತ್ತದೆ ನಮಗೆ. ನಿಮ್ಮ ಸ್ಟೇಟಸನ್ನೊಮ್ಮೆ ಸರಿಯಾಗಿ ಚೆಕ್ ಮಾಡಿಕೊಳ್ಳಿ. ಅಂದರೆ ನಿಮಗೆ ಮನೆಯಲ್ಲೇ ಕುಳಿತುಕೊಂಡು ಒಂದು ಆ್ಯಪನ್ನು PM ಕಿಸಾನ್ ಸಮ್ಮಾನ್ ನಿಧಿಯ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಂಡು ಮನೆಯಲ್ಲೇ ಕುಳಿತು ನಿಮ್ಮ ಆಧಾರ್ ಕಾರ್ಡ್ ಮತ್ತು ಫೋನ್ ನಂಬರನ್ನು ಕೊಟ್ಟು OTP ಕೊಟ್ಟು ಕ್ಯಾಪ್ಚಾ ಕೋಡ್ ಒತ್ತಿ ನೀವು ನೋ ಯುವರ್ ಸ್ಟೇಟಸ್ ಅಂತ ಒತ್ತಿದರೆ ನಿಮ್ಮ ಸ್ಟೇಟಸ್ ಅಲ್ಲಿ ಓಪನ್ ಆಗುತ್ತದೆ. ನಂತರ ನಿಮ್ಮ ಈ ಎಲ್ಲ KYC ಆಗಲಿ, ಲ್ಯಾಂಡ್ ಸೀಡಿಂಗ್ ಆಗಲಿ, ಬ್ಯಾಂಕ್ ಸೀಡಿಂಗ್ ಆಗಲಿ ಎಲ್ಲದಕ್ಕೂ ಟಿಕ್ ಇರಬೇಕು. ಎಸ್ ಅಂತ ಟಿಕ್ ಇದ್ದರೆ ನಿಮಗೆ ಈ ಹಣವು ಬರುತ್ತದೆ. ಮತ್ತು ನಿಮ್ಮ ಬೆನಿಫಿಷರಿ ಲಿಸ್ಟನ್ನು ಕೂಡ ನೀವು ಚೆಕ್ ಮಾಡಿಕೊಳ್ಳಿ, ಅದರಲ್ಲಿ ನಿಮ್ಮ ಹೆಸರು ಇದೆಯಾ ಎಂದು. ಅದರಲ್ಲಿ ನಿಮ್ಮ ಹೆಸರಿದ್ದರೆ ನಿಮಗೆ 19ನೇ ಕಂತಿನ ಹಣ ಬರುವುದರಲ್ಲಿ ಯಾವುದೇ ಸಂದೇಹವೂ ಇಲ್ಲ. ಎಲ್ಲರಿಗೂ ಈ ಹಣವು ಬಂದೇ ಬರುತ್ತದೆ. ಈ ಒಂದು ಕಿಸಾನ್ ID ಕಾರ್ಡನ್ನು ಮಾಡುವುದರಿಂದ ಅಂದರೆ ಜಮೀನಿನ ಎಲ್ಲ ಹಿಸ್ಟ್ರಿಯನ್ನು ಎಲ್ಲ ಪೇಪರನ್ನು ಕರೆಕ್ಟಾಗಿ ಮಾಡಿ ಈ ಒಂದು ಕಿಸಾನ್ ID ಕಾರ್ಡನ್ನು ಮಾಡಿದರೆ ನಿಮಗೆ ಉಳಿದ ಕೆಲವರಿಗೆ 17ನೇ ಕಂತಿನ ಹಣ, 18ನೇ ಕಂತಿನ ಹಣ ಇನ್ನೂ ಕೂಡ ಬಂದಿಲ್ಲವಂತೆ. ಅಂಥ ರೈತರಿಗೂ ಕೂಡ ಈ ಸಲವೇ ಅದು ಒಟ್ಟಿಗೆ ಬರುವ ಸಾಧ್ಯತೆ ಇದೆಯಂತೆ. ಆದ್ದರಿಂದ ನೀವು ಸ್ಟೇಟಸನ್ನು ಚೆಕ್ ಮಾಡಿ ನಿಮ್ಮ ಎಲ್ಲ ಪೇಪರ್ಗಳನ್ನು ಸರಿಯಾಗಿ ಇಟ್ಟುಕೊಂಡರೆ ನಿಮಗೆ 19ನೇ ಕಂತಿನ ಹಣ ಬಂದೇ ಬರುತ್ತದೆ. ಸ್ಟೇಟಸನ್ನು ಚೆಕ್ ಮಾಡಲು ನಿಮಗೆ ಕಷ್ಟವಾಗುತ್ತಿದ್ದರೆ, ಅಂದರೆ ನಿಮ್ಮ ಮೊಬೈಲ್ನಿಂದಲೇ ನೋಡಲು ಕಷ್ಟವಾಗುತ್ತಿದ್ದರೆ ನೀವು ಹತ್ತಿರದ CSC ಸೆಂಟ್ರಿಗೋ ಇಲ್ಲಾಂದರೆ ಕೃಷಿ ಇಲಾಖೆಗೋ ಸಂಬಂಧಪಟ್ಟ ಅಧಿಕಾರಿಗಳನ್ನು ಚರ್ಚಿಸಿ ನೀವು ನಿಮ್ಮ ಸ್ಟೇಟಸನ್ನು ಚೆಕ್ ಮಾಡ್ಬೋದು. ಅದರಿಂದ ನಿಮಗೆ ತುಂಬ ಪ್ರಯೋಜನವಾಗಲಿದೆ. ಅಂದರೆ ನೀವು ಕಾಯಬೇಕಾದ ಅಗತ್ಯವಿಲ್ಲ. ಈಗಲೇ ಗೊತ್ತಾಗ್ತದೆ ನಿಮ್ಮ ಸ್ಟೇಟಸಲ್ಲಿ ಏನು ಲೋಪದೋಷವಿದೆ, ನಮಗೆ 19ನೇ ಕಂತಿನ ಹಣ ಬರ್ಬೋದಾ, ಇಲ್ಲಾಂದರೆ ಯಾವ ತೊಂದರೆ ಇದೆ, ಅದನ್ನು ನಿಮಗೆ ಸರಿ ಮಾಡಲು ಇನ್ನೂ ಕೂಡ ಸಮಯ ಇದೆ ಅಲ್ವಾ. ಆದಷ್ಟು ಬೇಗನೆ ನೀವು ಸ್ಟೇಟಸನ್ನೊಮ್ಮೆ ಕರೆಕ್ಟಾಗಿ ಚೆಕ್ ಮಾಡಿಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂದ್ಕೊಳ್ತಾ ಇದ್ದೇನೆ. ಈ ವಿಡಿಯೋ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಕೂಡ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು. ಬೈ ಸಿ ಯು.